ನಟಿ ಕಾವ್ಯ ಗೌಡ ಮೇಲೆ ಹಲ್ಲೆ ನಡೆದಿರುವಂತದ್ರ ಬಗ್ಗೆ ಆರೋಪ ಕೇಳಿ ಬಂದಿದೆ. ನಟಿ ಕಾವ್ಯ ಗೌಡ ಅವರು ಈಗ ಆರೋಪವನ್ನು ಮಾಡಿದ್ದಾರೆ, ದೂರು ದಾಖಲು ಮಾಡಿದ್ದಾರೆ. ಒಂದೊಂದಾಗಿ ವೈರಲ್ ಆಗ್ತಾ ಇವೆ ಈ ಕಿರಿಕ್ ವಿಡಿಯೋಗಳು. ನಟಿ ಕಾವ್ಯ ಗೌಡ ವಿರುದ್ಧವೂ ಕೂಡ ದೂರು ದಾಖಲಾಗಿದೆ. ಪ್ರತಿ ದೂರು ಎಲ್ಲವೂ ಕೂಡ ದಾಖಲಾಗ್ತಾ ಇದೆ. ಕಾವ್ಯ ಮತ್ತೆ ಸೋಮಶೇಖರ್ ಭವ್ಯ ವಿರುದ್ಧ ದೂರು ದಾಖಲಾಗಿದೆ. ಮೈದುನ ನಂದೀಶ್ ಪತ್ನಿ ಪ್ರೇಮಾ ಅವರು ಕಂಪ್ಲೇಂಟ್ ದಾಖಲು ಮಾಡಿದ್ದಾರೆ. ರಾಮಮೂರ್ತಿ ನಗರ ಠಾಣೆಯಲ್ಲಿ ದಾಖಲಾಗಿರುವಂತ ದೂರು ಇದು. ಅಯ್ಯೋ ನಾನು ಅಯ್ಯೋ ನಾನು ಅಯ್ಯೋ ನಾನು ಅಯ್ಯೋ ನಾನು ಅಯ್ಯೋ ನಾನು ಅಯ್ಯೋ ನಾನು ಸೀರಿಯಲ್ ನಟಿ ಕಾವ್ಯ ಮೇಲೆ ಹಲ್ಲೆ ಆಗಿದೆ ಅನ್ನುವಂಥದ್ದು ಕಾವ್ಯ ಮಾಡ್ತಾ ಇರುವಂಥ ಆರೋಪ. ನೋಡಿ, ಅಲ್ಲಿ ಒಂದು ವಿಡಿಯೋ ಕೂಡ ಇದೆ. ನನ್ನ ಗಂಡನ ಅಣ್ಣ ಬಂದು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದು. ನಟಿ ಕಾವ್ಯ ಮತ್ತು ವಾರ್ಗಿತ್ತಿ ಪ್ರೇಮಾ ಅವರ ನಡುವೆ ಆದಂಥ ಒಂದು ಗಲಾಟೆ. ಠಾಣೆಗೆ ಆಗಮಿಸಿದರೆ ಪ್ರೇಮಾ ಮತ್ತು ಪತಿ ನಂದೀಶ್ ಅವರು. ಮಧ್ಯಾಹ್ನ ಮನೆಯಲ್ಲಿ ಏನೋ ಊಟ ಮಾಡ್ತಾ ಇದ್ರಂತೆ. ಆ ಟೈಮ್ನಲ್ಲಿ ಬಂದು ಗಲಾಟೆ ಮಾಡಿದ್ದಾರೆ ಅಂತ ಹೇಳಿ ಈಗ ರಾಮಮೂರ್ತಿ ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಘಟನೆ ಬಗ್ಗೆ ವಿವರಣೆಯನ್ನು ನೀಡೋದಕ್ಕೆ ಇಬ್ಬರು ದಂಪತಿ ಕೂಡ ಆಗಮಿಸಿದ್ದಾರೆ. ಈಗ ಅಲ್ಲಿಗೆ ಫೋನ್ ಮಾಡಿ ಧಮಕಿ ಹಾಕ್ತಾ ಇದ್ದಾರೆ. ಪ್ರೇಮಾ ತಂದೆ ರವಿಕುಮಾರ್ಗೂ ಕೂಡ ಕರೆ ಮಾಡಿ ಧಮಕಿ ಹಾಕಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಆರೋಪ ಕೇಳಿ ಬಂದಿದೆ. ನಿನ್ನೆ ಸಂಜೆ ಮನೆ ಬಳಿಗೆ ಪ್ರೇಮಾ ಸಹೋದರಿ ಕಸ್ತೂರಿ ಅವರು ಕೂಡ ಬಂದಿದ್ರು. ಈ ವೇಳೆ ಕಸ್ತೂರಿ ಮೇಲೂ ಕೂಡ ಕಾವ್ಯ ಮತ್ತು ಸಂಬಂಧಿಕರು ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಆರೋಪ ಇದೆ. ಸೊ ಬೇಸಿಕಲಿ ಕಾವ್ಯ ಗೌಡ ಅವರಿಗೆ ಮನೆ ಬೇಕು. ಆ ಮನೆಗೋಸ್ಕರ ನಮ್ಮಿಬ್ಬರನ್ನ ಹೆಂಗಾದರೂ ಮಾಡಿ ಹೊರಗಡೆ ಹಾಕಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಥರ ಕಿರಿಕ್ ಮಾಡ್ತಾ ಇದ್ದಾರೆ. ತುಂಬ ಕಿರಿಕ್ ಮಾಡ್ತಾ ಇದ್ದಾರೆ ಸರ್, ಮೊದಲಿಂದನೂ ಮಾಡ್ತಿದ್ದಾರೆ. ಬಟ್ ಇದನ್ನೆಲ್ಲ ನಾವು ನಮ್ಮ ಮಾವನವರ ಗಮನಕ್ಕೆ ತಂದಿದ್ವಿ. ಈ ರೀತಿ ಆಗ್ತಾ ಇದೆ, ಸ್ವಲ್ಪ ನೋಡಿ ಅಂತ. ಪ್ರತಿ ಸರಿ ಅವ್ರ ಹತ್ರ ಹೋದಾಗೂ ನನಗೆ ಬುದ್ಧಿ ಮಾತು ಹೇಳಿ ಕಳಿಸಿದ್ರು. ಬಿಡಮ್ಮ ಹೋಗ್ಲಿ, ಅವರೇನೋ ಮಾಡ್ತಾರೆ, ತಲೆ ಕೆಡ್ಸ್ಕೊಬೇಡ, ನೀನು ನಮ್ಮ ಹುಡುಗಿ. ಅವರೇ ನೋಡಿ ಇಷ್ಟಪಟ್ಟು ಮಾಡ್ಕೊಂಬಂದಿರೋದು ಸರ್. ನಮ್ಮನ್ನು 2 ವರ್ಷ ಕಾದು ಮಾಡ್ಕೊಂಬಂದರು ಅವ್ರನ್ನ. ಸೊ ಕಾದ್ಕೊಂಡು ಇವರೇ ಬೇಕು ಅಂತ ಮಾಡ್ಕೊಂಡು ಹೋಗಿರೋದು ನಮ್ಮನ್ನು. ಸಂಬಂಧದಲ್ಲೇ ನಾವು ಮದುವೆ ಆಗಿರೋದು. ಸೊ ಆಗಿರಬೇಕಾದ್ರೆ ಅವ್ರು ಏನು ಹೇಳಿದ್ರು ನಾನು ಅದಕ್ಕೆ ಕೇಳಲೇಬೇಕು. ಅವ್ರ ತಲೆ ಬಾಗಲೇಬೇಕು. ಅವ್ರು ಹೇಳಿದ ಮಾತು ನಾನು ಕೇಳಲೇಬೇಕು. ಸೊ ಪ್ರತಿ ಸರಿ ನಾನು ಅವ್ರ ಹತ್ರ ಹೋದಾಗೂ ಸಮಾಧಾನಮ್ಮ, ತಾಳ್ಮೆ 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 ತಾಳ್ಮೆ. ಬಟ್ ಆ ತಾಳ್ಮೆ ಇವತ್ತು ಇಷ್ಟು ಲಿಮಿಟ್ ಮೀರೋ ಹಂಗೆ ಅವರು ವರ್ತಿಸಿದ್ದಾರೆ. ನಾವು ಮನೆಯಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ. ನಮ್ಮ ಮನೆಯಲ್ಲಿ ಹೇಗಿದೆ ಅಂದರೆ ದೊಡ್ಡ ಮನೆ ಸರ್, ಒಬ್ರಿಗೊಬ್ರು ಕಾಣೋದೇ ಇಲ್ಲ, ನೆಮ್ಮದಿಯಾಗಿ ಬದುಕ್ಬೋದು ಎಲ್ರೂ. ಬಟ್ ಅವ್ರಿಗೆ ನಾವು ಆ ಮನೇಲಿ ಇರೋದೇ ಇಷ್ಟ ಇಲ್ಲ. ಆ ಮನೇಲಿ ಹೇಗಿದೆ, ನಮ್ಮ ಮಾವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಗ್ರೌಂಡ್ ಫ್ಲೋರ್ ಅಲ್ಲಿ ನಾವಿದ್ರೆ ಅವರು ಮನೆಗೋಸ್ಕರ ಗಲಾಟೆ ಮಾಡ್ತಾ ಇದ್ದಾರೆ. ನಮ್ಮನ್ನ ಮನೆಯಿಂದ ಹೊರಗಡೆ ಹಾಕಬೇಕು ಅಂತ. ಅದು ನಮ್ಮ ಮಾವ ಅವ್ರ ಮನೆ ಸರ್. ಆಕ್ಚುಲಿ ನಮ್ಮ ಮಾವ ಅವ್ರ ಮನೆಯಲ್ಲಿ ನಾವು ನಮ್ಮ ಕುಟುಂಬ ಹಾಗೂ ಕಾವ್ಯ ಗೌಡ ಅವ್ರ ಕುಟುಂಬ ಆ ಮನೆಯಲ್ಲೇ ಇರೋದು. ಅವ್ರ ತಮ್ಮ ಸೋಮಶೇಖರ್ ಬಂದು ನಮ್ಮ ಮನೆಯವ್ರ ತಮ್ಮ. ಸೊ ನೀವು ಮೀಡಿಯಾನಲ್ಲೆಲ್ಲ ಪೋರ್ಟ್ರೇ ಮಾಡ್ತಾ ಇದ್ದೀರಲ್ಲ ಆ ವಿಡಿಯೋ, ಅದು ಸೋಮಶೇಖರ್ ಅವರು ನನ್ನ ತಂಗಿ ಮೇಲೆ ಹಲ್ಲೆ ಮಾಡಿರೋಂಥ ವಿಡಿಯೋ. ಅದನ್ನು ನೀವು ನಂದೀಶ್ ಅಂತ ಪೋರ್ಟ್ರೇ ಮಾಡ್ತಾ ಇದ್ದೀರಾ. ಬಟ್ ಆ ವಿಡಿಯೋನಲ್ಲಿ ಇರೋದು ಸೋಮಶೇಖರ್ ಅವರು ನನ್ನ ತಂಗಿ ಮೇಲೆ ಹಲ್ಲೆ ಮಾಡಿರೋದು. ಅದು ಡ್ರೆಸ್ ಎಲ್ಲ ಎಳೆದಾಕಿ ನಿನ್ನ ಕೊಲೆ ಮಾಡ್ತೀನಿ, ರೇಪ್ ಮಾಡ್ತೀನಿ ಅಂತೆಲ್ಲ ಮಾತಾಡಿದ್ದಾರೆ. ಅದೇ ಮಾತುಗಳನ್ನು ನಮ್ಮ ಮೇಲೆ ರಿವರ್ಸ್ ಈಗ ಅಕ್ಯೂಸ್ ಮಾಡ್ತಾ ಇದ್ದಾರೆ. ನಮ್ಗೆ ಹೇಳ್ತಿದ್ದಾರೆ ಅವರು ಅದೇ ಮಾತುಗಳನ್ನು. ಬಟ್ ಅವ್ರು ಮಾಡಿರೋ ಅಂಥ ಸ್ಟೇಟ್ಮೆಂಟ್ ಸರ್ ಅದು. ಆ ವಿಡಿಯೋನಲ್ಲಿ ನೀವು ನೋಡ್ಬೋದು ಅವ್ರು ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ. ಅವರು ಮನೆಗೋಸ್ಕರ ಗಲಾಟೆ ಮಾಡ್ತಾ ಇದ್ದಾರೆ, ನಮ್ಮನ್ನ ಮನೆಯಿಂದ ಹೊರಗಡೆ ಹಾಕಬೇಕು. ಸೊ ಇದು ಪ್ರೇಮಾ ಅನ್ನೋರು ಈಗೇನು ದೂರುದಾರ ಇದ್ದಾರೆ, ವಾರ್ಗಿತ್ತಿ ನಟಿ ಕಾವ್ಯ ಗೌಡ ಅವ್ರದ್ದು, ಅವ್ರು ಮಾಡ್ತಿರುವಂಥ ಆರೋಪ. ಇನ್ನು ರಾಮಮೂರ್ತಿ ನಗರ ಠಾಣೆಗೆ ಕಾವ್ಯ ಗೌಡ ಕೂಡ ಬಂದಿದ್ದಾರೆ. ಗಲಾಟೆ ಬಗ್ಗೆ ಹೇಳಿಕೆ ದಾಖಲಿಸಲು ಆಗಮಿಸಿರುವಂಥ ಕಾವ್ಯ ಗೌಡ. ಸೊ ದೂರು ಪ್ರತಿ ದೂರು ಎರಡೂ ಕೂಡ ಈಗ ದಾಖಲಾಗಿದೆ. ಕಾವ್ಯಗೌಡ ಕೂಡ ಈಗಾಗಲೇ ಠಾಣೆಗೆ ಬಂದು ಅವರು ಕೂಡ ತಮ್ಮ ಒಂದು ಹೇಳಿಕೆಯನ್ನು ದಾಖಲು ಮಾಡೋದಕ್ಕೆ ಬಂದಿರುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಕಾವೇಗೌಡವರು ಇವತ್ತು ಠಾಣೆಗೆ ಬಂದು ರಿಯಾಕ್ಷನ್ ಮತ್ತೆ ರಿಕ್ವೆಸ್ಟ್ ಮಾಡ್ತೀನಿ. ಒಂದೇ ಒಂದು ರಿಕ್ವೆಸ್ಟ್, ಈಗ ತಾನೇ ಹಾಸ್ಪಿಟಲ್ ಇಂದ ಒಂದು ನಿಮಿಷ ಏನಾಯ್ತು ಅಂತ ಹೇಳ್ಬಿಡಿ.
ಈಗ ಸ್ಟೇಷನ್ಗೆ ಬಂದಿರುವಂಥ ಕಾವ್ಯಗೌಡ ನಾನು ಅಲ್ಲಿಗೆ ಹೋಗಿ ಬಂದ ಮೇಲೆ ಈಗ ಹೇಳಿಕೆಯನ್ನು ದಾಖಲು ಮಾಡೋದಕ್ಕೆ ಬಂದಿದ್ದಾರೆ, ಅದಾದಮೇಲೆ ಮಾತಾಡ್ತೀನಿ ಅನ್ನುವಂಥದ್ದನ್ನು ಹೇಳಿ ಹೊರಟರು. ಇನ್ನೊಂದು ಕಡೆ ಪ್ರೇಮ ಅವರು ಕೂಡ ಬಂದು ಈಗ ದೂರನ್ನು ದಾಖಲಿಸಿದ್ರೆ, ಹಾಗೆ ಆ ಒಂದು ವಿಡಿಯೋ ಒಂದು ವೈಟ್ ಟಿ ಶರ್ಟ್ ಹಾಕ್ಕೊಂಡು ಹಲ್ಲೆ ಮಾಡ್ತಾ ಇರುವಂಥ ವಿಡಿಯೋ ಅದ್ರ ಬಗ್ಗೆನೂ ಕೂಡ ಹೇಳ್ತಾ ಇದ್ರು ಪ್ರೇಮ ಅವರು. ಇದು ಕಾವ್ಯ ಅವರ ಪತಿ ಸೋಮಶೇಖರ್ ಅವರು, ಇನ್ಫ್ಯಾಕ್ಟ್ ಪ್ರೇಮ ಅವರ ತಂಗಿ ಮೇಲೆ ಮಾಡಿದಂಥ ಒಂದು ಹಲ್ಲೆ ಅಂತ ಇದು. ಇದನ್ನು ಬೇರೆ ರೀತಿಯಲ್ಲಿ ಪೋರ್ಟ್ರೇ ಮಾಡಲಾಗ್ತಾ ಇದೆ. ಕಾವ್ಯ ಅವ್ರ ಮೇಲೇ ನಾವು ಹಲ್ಲೆ ಮಾಡಿದ್ದೀವಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಬಟ್ ಎಲ್ಲವೂ ಕೂಡ ಕಾವ್ಯ ಅವ್ರ ಕಡೆಯಿಂದನೇ ನಮಗೆ ಆಗಿರುವಂಥದ್ದು ತೊಂದರೆ ಅನ್ನೋ ಒಂದು ಮಾತುಗಳನ್ನು ಪ್ರೇಮ ಅವರು ಹೇಳಿದ್ರು. ಈಗ ದೂರನ್ನು ಅವರು ಕೂಡ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಕಾವ್ಯ ಅವರು ಕೂಡ ದೂರು ದಾಖಲು ಮಾಡಿದ್ದಾರೆ. ಒಟ್ಟಿನಲ್ಲಿ ಪ್ರತಿ ದೂರು ದಾಖಲಿಸ್ಕೊಂಡಿರುವಂಥ ಪೊಲೀಸರು ಈಗ ಕ್ರಮ ಕೈಗೊಳ್ಳಬೇಕಾಗಿದೆ.